ರಾಯಚೂರು ಜಿಲ್ಲೆಯ ಸಹಕಾರ ಸಂಘಗಳ ನಿಬಂಧಕರ ಕಚೇರಿಯನ್ನು ದೂರದ ನಿಜಲಿಂಗಪ್ಪ ಕಾಲೋನಿಯ ಇಕ್ಕಟ್ಟ ಮನೆಯೊಂದರಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನಡೆಯುತ್ತಿದೆ. ಸರ್ಕಾರಕ್ಕೆ ದುಬಾರಿ ಬಾಡಿಗೆ ಪಾವತಿಸಬೇಕಾಗಿ ಬಂದಿದೆ. ಓಡಾಡಲು ಜಾಗವಿರದ ಮನೆಯಲ್ಲೇ ಕೂಡಲು ಕುರ್ಚಿ ಟೇಬಲ್ಗಳು ಹಾಕಿ ಸಿಬ್ಬಂದಿಗಳಿಗೆ ಕೆಲಸ ಮಾಡಿಸಲಾಗುತ್ತಿದೆ. ಇದೇ ಮನೆಯ ಮೇಲೆ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧಕರ ಕಚೇರಿ ಸಹ ಇದ್ದು 2 ಕಟ್ಟಡಗಳ ಬಾಡಿಗೆ 1 ಲಕ್ಷ ರೂಪಾಯಿ ಮೀರುತ್ತದೆ. ದುರಂತವೆಂದರೆ ಸಹಕಾರ ಸಂಘದ ಜಾಗವು ಜಿಲ್ಲಾ ಕೇಂದ್ರದ ಬಸ್ ನಿಲ್ದಾಣದ ಎದುರಿಗಿದೆ. ವಿಶಾಲವಾದ ಜಾಗವಿದೆ. ಕೋಟಿಗಟ್ಟಲೆ ಬೆಲೆ ಬಾಳುತ್ತದೆ. ಆ ಜಾಗ ಬಳಸಿಕೊಂಡು ಕಚೇರಿ ಜೊತೆಗೆ ವಾಣಿಜ್ಯ ಮಳಿಗೆಗಳು ನಿರ್ಮಿಸಿದರೆ ಸರ್ಕಾರಕ್ಕೆ ಆದಾಯದ ಮೂಲವೂ ಆಗುತ್ತದೆ. ಕಚೇರಿ ಸ್ಥಳಾಂತರಗೊಂಡ ಕಾರಣ ಹಳೆ ಕಟ್ಟಡದ ಜಾಗ ಕೇಳುವವರಿಲ್ಲದಂತಾಗಿದೆ. ಕ್ರಮೇಣ ಇತ್ತುವರೆಗೂ ಕಾರಣವಾಗುತ್ತಿದೆ. ರಾಜಕೀಯ ಪ್ರಭಾವ ಬೆಳೆಸಿ ಕಚೇರಿ ಮನೆಗೆ ಸ್ಥಳಾಂತರವಾದಾಗನಿಂದ ಹಳೆ ಕಟ್ಟಡ ಅನಾಥವಾಗಿದೆ. ನಗರ ಕ್ಷೇತ್ರದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಸಣ್ಣ ನೀರಾವರಿ ಸಚಿವರಾದ NS ಬೋಸರಾಜ್ ಅವರು ಇತ್ತ ಕಡೆ ಗಮನಿಸಿ ಜನರಿಗೆ ಆಡಳಿತದಿಂದ ದೂರವಾದ ಸಹಕಾರ ಸಂಘಗಳ ನಿಬಂಧಕರ ಕಚೇರಿ ಮತ್ತು ಲೆಕ್ಕ ಪರಿಶೋಧಕರ ಕಚೇರಿ ನಗರ ವ್ಯಾಪ್ತಿಯಲ್ಲಿ ಆರಂಭಿಸಲು ಮುಂದಾಗಬೇಕು. ಹಳೆ ಕಚೇರಿ ಕಟ್ಟಡದ ಜೀರ್ಣೋದ್ಧಾರ ಮಾಡಿ ಒತ್ತುವರಿ ತಡೆಯಬೇಕು. ಈ ಕೆಲಸ ತಕ್ಷಣವಾಗಬೇಕೆಂಬುದು ನಗರ ನಾಗರಿಕರ ಒತ್ತಾಯ.